ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಗೊತ್ತಿರೋ ಪ್ರಕಾರ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನಿನ್ನೆ ನನ್ನ ಫಸ್ಟ್ ಡೇ ಆಫ್ ಡ್ಯಾನ್ಸ್ ಪ್ರಾಕ್ಟೀಸ್ ಕಂಪ್ಲೀಟ್ ಆಗಿದೆ. ಸೊ ಇದು ನನ್ನ ಸೆಕೆಂಡ್ ಡೇ ಆಫ್ ವಿಡಿಯೋ. ಸೊ ನಿನ್ನೆ ಏನಾಯ್ತಂದರೆ ಫುಲ್ ಜೋಶಲ್ಲಿ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ನೇನೋ ಮುಗಿಸಿದ್ವಿ. ಬಟ್ ರಾತ್ರಿ ಮನೆಗೆ ಹೋದ್ಮೇಲೆ ಗೊತ್ತಾಗಿದ್ದು ಫುಲ್ ಬಾಡಿ ಪೇಯ್ನ್, ಲೆಗ್ ಪೇಯ್ನ್ ಆ್ಯಂಡ್ ಇವತ್ತು ಕೂಡ ಅದು ತುಂಬಾ ಪೇಯ್ನ್ಫುಲ್ ಬಾಡಿ ಪೇಯ್ನ್ ಆಗೇ ಇದೆ. ಸೊ ಲೈಕ್ ಕೂತ್ಕೊಳ್ಳೋಕ್ಕೂ ಆಗೋಲ್ಲ, ನಿಂತ್ಕೊಳ್ಳೋಕ್ಕೂ ಆಗೋಲ್ಲ, ಅಷ್ಟು ಪೇಯ್ನ್ ಇದೆ. ಬಟ್ ಎನಿವೇಸ್ ಗೈಸ್, ಇದು ಮೇಯ್ನ್ ಪಾಯಿಂಟ್ ಅಲ್ಲ. ಬಟ್ ಇವಾಗಿರೋ ವರ್ಕ್ ಪ್ರೆಷರ್, ವರ್ಕ್ ಸ್ಟ್ರೆಸ್ಸಲ್ಲಿ ಸೊ ಈ ಥರ ಆ್ಯಕ್ಟಿವಿಟೀಸ್ ಲೈಫಲ್ಲಿ ಇರಲೇಬೇಕು. ಆ್ಯಂಡ್ ಇದು ಬಿಗಿನರ್ಸ್ಗೆ ಮಾತ್ರ ಕಷ್ಟ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ. ಆ್ಯಂಡ್ ನಾನು ಅನ್ಕೊತಾ ಇರ್ತೀನಿ ಮನಸ್ಸಲ್ಲಿ, ಯಾರು ಏನು ಅನ್ಕೊತಾರೋ, ಲೈಕ್ ಈ ಥರ ಎಲ್ಲ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸು ಏನಕ್ಕೆ ಬೇಕು ಅನ್ನೋರು ಅಂದಿದ್ದಾರೆ. ಸೊ ನನಗೇನಂದರೆ ನನ್ನ ಮನಸ್ಸಿಗೆ ಏನು ಅನಿಸುತ್ತೆ ಲೈಕ್ ಅದನ್ನು ಮಾಡಬೇಕು ಅಂತ ಆ ಥರ ನಿರ್ಧಾರ ತೊಗೊಂಡಿದ್ದೀನಿ. ಮುಂಚೆ ಎಲ್ಲ ನಮ್ಗೆ ಆ ಥರ ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ. ಬಟ್ ಇವಾಗ ಅಟ್ಲೀಸ್ಟ್ ಆಪರ್ಚುನಿಟಿ ಮಾಡ್ಕೊಳ್ಳೋಣ, ನಮಗೋಸ್ಕರ ನಮ್ಮ ಆಸೆ ಏನಿದೆ ಆ ಥರ ಮಾಡ್ಕೊಳ್ಳೋಣ ಅಂತ. ಸೊ ಎನಿವೇಸ್ ಕಮಾನ್ ಗೈಸ್, ಇವಾಗ ಲೇಟ್ ಮಾಡೋದು ಬೇಡ. ಆ್ಯಂಡ್ ಎನಿವೇಸ್ ನಿಮ್ಗೆ ಗೊತ್ತಿರೋ ಪ್ರಕಾರ ಡ್ಯಾನ್ಸಲ್ಲಿ ನಮಸ್ಕಾರದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದೆಲ್ಲ ಮುಗಿದ ಮೇಲೆ ನಿಮ್ಗೆ ಗೊತ್ತಿರೋ ಪ್ರಕಾರ ವಾರ್ಮ್ ಅಪ್. ಆ್ಯಂಡ್ ಇದು ಏನಕ್ಕಂದರೆ ಲೈಕ್ ನೆಕ್ಸ್ಟು ಸ್ಟೆಪ್ಸ್ ಎಲ್ಲ ಹಾಕಿದಾಗ ಕ್ರ್ಯಾಂಪ್ಸ್ ಆಗಬಾರ್ದು. ಸೊ ಅದಕ್ಕೋಸ್ಕರ ವಾರ್ಮ್ ಅಪ್ ಎಲ್ಲ ಮಾಡಿಸ್ತಾರೆ. ಆ್ಯಂಡ್ ನೆಕ್ಸ್ಟು ಇದು ಬಂದು ಬೇಸಿಕ್ ಸ್ಟೆಪ್ಸು. ಸೊ ನೆನ್ನೆ ಎಲ್ಲ ಏನು ಹೇಳ್ಕೊಟ್ಟಿದ್ರು ಬೇಸಿಕ್ ಸ್ಟೆಪ್ಸು, ಅದನ್ನೇ ಇವತ್ತು ರಿಕಾಲ್ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ 4 ಬೇಸಿಕ್ ಸ್ಟೆಪ್ಸ್ ಹೇಳ್ಕೊಟ್ಟಿದ್ರು ಆ್ಯಂಡ್ ಇವತ್ತು ಬಂದು 5th ಬೇಸಿಕ್ ಸ್ಟೆಪ್ಸ್. ಟೋಟಲ್ ಆಗಿ 5 ಬೇಸಿಕ್ ಸ್ಟೆಪ್ಸ್ನ ನನಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಸ್ಲೋ ಹಾಗೆ, ಯಾಕಂದರೆ ನಮಗೆ ಡ್ಯಾನ್ಸ್ ಟಚ್ಚೇ ಇಲ್ಲ. ಆ್ಯಂಡ್ ಯಾವ್ದಾರ ಸಾಂಗ್ ಹಾಕಿದ್ರೆ ಮಾತ್ರ ಸುಮ್ಮನೆ ನಮ್ಗೆ ಹೆಂಗೆ ಇಷ್ಟ ಬರುತ್ತೋ ಆ ಥರ ಡ್ಯಾನ್ಸ್ ಆಡೋರು ಅಷ್ಟೇ ನಾನು. ಸೊ ಇವಾಗ ಕೌಂಟಿಂಗ್ಸಲ್ಲಿ, ಸ್ಟೆಪ್ಸಲ್ಲಿ, ಸ್ಲೋ ಮೂಮೆಂಟಲ್ಲಿ ನನಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ನಾನು ಕೂಡ ಎಂಜಾಯ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರು ಕೂಡ ಯೋಚನೆ ಮಾಡಬೇಡಿ, ಸೇರ್ಕೊಳ್ಳೋರು ಇದ್ದರೆ ಅಥವಾ ನಿಮಗೂ ಬೇರೆ ಆಸಕ್ತಿ ಇದ್ದರೆ ಜಸ್ಟ್ ಗೋ ಆನ್. ಯಾರಿಗೋಸ್ಕರನೂ ನೀವು ಹಿಂದೆ ಸರಿಬೇಡಿ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು ಇಷ್ಟ ಆಗುತ್ತೆ ಅದು ಮಾಡೋದು ಇಂಪಾರ್ಟೆಂಟ್. ಆ್ಯಂಡ್ ನಿಮಗೂ ಯಾವ ರೀತಿ ಇರುತ್ತೆ ಡ್ಯಾನ್ಸ್ ಕ್ಲಾಸ್ ಪ್ರಾಕ್ಟೀಸ್ ಅಂತ ಗೊತ್ತಾಗಬೇಕಂದ್ರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆಲ್ಲ ಡೀಟೇಲ್ಸ್ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿದ್ರೆ, ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ನನ್ನ. ಸೊ ಹೆವಿ ಎಂಜಾಯ್ ಮಾಡ್ತಾ ಇದ್ದೀನಿ ನಾನಂತೂ ಡ್ಯಾನ್ಸ್ ಕ್ಲಾಸಲ್ಲಿ. ಆ್ಯಂಡ್ ಡ್ಯಾನ್ಸ್ ಟ್ರೈನರ್ ಕೂಡ ತುಂಬ ವೆರಿ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಈಸ್ ವೆರಿ ಫ್ರೆಂಡ್ಲಿ. ಆ್ಯಕ್ಚುಲಿ ಅಷ್ಟು ಅಡ್ಜಸ್ಟ್ ಆಗೋರು ಸಿಗಲ್ಲ, ಬಟ್ ಈಸ್ ವೆರಿ ಗುಡ್. ತುಂಬ ಪೇಷನ್ಸಾಗಿ ಹೇಳ್ಕೊಡ್ತಾರೆ. ಬಿಗಿನರ್ಸ್ಗೆ ಇದೇ ಬೇಕಾಗಿರೋದು ಆ್ಯಂಡ್ ಇದೇ ಸಪೋರ್ಟು, ಕಂಫರ್ಟ್ ಮೇಯ್ನು ಬಿಗಿನರ್ಸ್ಗೆ ಬೇಕಾಗಿರೋದು. ಆ್ಯಂಡ್ ನಾನು ಈ ಪ್ರಾಕ್ಟೀಸ್ ವಿಡಿಯೋಯಿಂದ ನಿಮಗೂ ಹೆಲ್ಪ್ ಆಗ್ತಾ ಇದೆ ಅಂದರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸರಿದಾರಿ ತೋರಿಸು ಸೀದಾಕ್ಕೆ ಕಣ್ಣೆದುರೆ ನೀ ಹಾಗೆ ಮುಂಚಿ ಮಾಯದಂತೆ. ಸರಿದಾರಿ ತೋರಿಸು ಸೀದಾಕ್ಕೆ ಕಣ್ಣೆದುರೆ ನೀ ಹಾಗೆ ಮುಂಚಿ ಮಾಯದಂತೆ. ಉಸಿರಿನ ಭಾಷೆಗೆ ವಿವರಣೆ ತಕ್ಕೆ ಮನಸ್ಸಿನ ಲೋಕಕ್ಕೆ ನೀತಾಳೆ ಆಕಾಶ. ಅಲೆಯುವ
ಓಕೆ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಈ ವಿಡಿಯೋ ನಿಮಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು, ಬಾಯ್.